BSNL ಕಚೇರಿಯ ಮುಂದೆ ಕೆಸರು ಇದ್ದರೂ ಕೂಡ ನಿದ್ದೆಗಣ್ಣಲ್ಲಿ ಕುಳಿತ ರೋಣ ತಾಲೂಕಿನ ಪುರಸಭೆ ಆಡಳಿತ. ಪ್ರಿಯ ವೀಕ್ಷಕರೇ, ರೋಣ ನಗರದ ಪರಿವೀಕ್ಷಣಾ ಕಚೇರಿಯ ಎದುರಿಗೆ ಇರುವ BSNL ಆಫೀಸ್ ಎದುರಿಗೆ ಕೆಸರು ತುಂಬಿಕೊಂಡಿದ್ದು ಗ್ರಾಹಕರಿಗೆ ಬಹಳ ತೊಂದರೆ ಆಗಿರೋದು ಕಂಡು ಬಂದಿದೆ. ಕಳೆದ 3-4 ತಿಂಗಳಿಂದ ಸುರಿದ ಮಳೆಗೆ ಕಚೇರಿಯ ಒಳಗೆ ಸಾರ್ವಜನಿಕರು ಹೋಗದಂತ ಪರಿಸ್ಥಿತಿ ಎದುರಾಗಿದೆ. ಹೌದು ವೀಕ್ಷಕರೇ, ಈ ವಿಷಯ ಕುರಿತು BSNL ಅಧಿಕಾರಿ ಆನಂದ್ ಚೌಹಾಣ್ ಮೌಖಿಕವಾಗಿ ಹಾಗೂ ದೂರವಾಣಿ ಮೂಲಕ ರೋಣ ಅದೆಷ್ಟೋ ಬಾರಿ ಪುರಸಭೆಗೆ BSNL ಕಚೇರಿಯ ಮುಂದೆ ಇರುವ ಕೆಸರಿನ ಬಗ್ಗೆ ಅಧಿಕಾರಿಗಳಿಗೆ ದೂರು ಮಾಡಿದ್ರು ಎನ್ನಲಾಗಿದೆ. ಆದರೂ ಸ್ಪಂದನೆ ಮಾಡದಿರುವ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಆಡಳಿತ ಮಂಡಳಿ. ಈ ಸ್ಪಂದನೆ ಮಾಡದಿರುವವರ ಪುರಸಭೆ ಮುಖ್ಯ ಆಡಳಿತ ಅಧಿಕಾರಿ ಹಾಗೂ ಆಡಳಿತ ಮಂಡಳಿಗೆ BSNLಗೆ ಬರುವ ಸಾರ್ವಜನಿಕರು ಪುರಸಭೆ ಅಧಿಕಾರಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಕೆಲವೊಂದು ಸಮಯ BSNL ಆಫೀಸ್ಗೆ ಬರುವ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಕೆಸರಿನಲ್ಲಿ ಬಿದ್ದಿರುವ ಘಟನೆ ಅದೆಷ್ಟೋ ಬಾರಿ ನಡೆದು ಹೋಗಿದೆ. ಇದೆಲ್ಲವನ್ನು ಕಣ್ಣು ಮುಚ್ಚಿಕೊಂಡು ನೋಡುತ್ತಾ ಕುಳಿತಿದೆ ರೋಣ ಪುರಸಭೆ. ಇಂದು ಸರಿ ಮಾಡ್ತೇವೆ, ನಾಳೆ ಸರಿ ಮಾಡ್ತೇವೆ ಅಂತ ಹಾರಿಕೆ ಉತ್ತರ ಕೊಟ್ಟು ಮೌನವಾಗಿ ಇರೋದು ದೊಡ್ಡ ದುರಂತವಾಗಿದೆ ಅಂತ ಸಾರ್ವಜನಿಕರು ಹಾಗೂ BSNL ಅಧಿಕಾರಿಗಳು ಮಾತನಾಡುವಂತೆ ಆಗಿರ್ತಾ ಇದೆ. ಪ್ರಿಯ ವೀಕ್ಷಕರೇ, ಈ ರೋಣ ಪುರಸಭೆ ಅಧಿಕಾರಿಗಳಿಗೆ ಮಾನವೀಯತೆ ಇಲ್ಲದಂತಾಗಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏಕೆಂದ್ರೆ ಅದೆಷ್ಟೋ ಬಾರಿ ವೃದ್ಧ ಗ್ರಾಹಕರು ಹಾಗೂ ಮಕ್ಕಳು ಕೆಸರಿನಲ್ಲಿ ಬಿದ್ದಿರುವ ಘಟನೆಗಳನ್ನ ಸಾರ್ವಜನಿಕರೇ ಕಣ್ಣಾರೆ ಕಂಡಿದ್ದು ಸಾಕ್ಷಿಯಾಗಿದೆ. ಈಗಲಾದರೂ ಎಚ್ಚೆತ್ತುಕೊಳ್ಳಿ ರೋಣ ಪುರಸಭೆ ಅಧಿಕಾರಿಗಳೇ. ನಿಮ್ಮ ಚಿತ್ತವನ್ನ BSNL ಆಫೀಸಿನತ್ತ ಹಾರಿಸಿರಿ. ಇಲ್ಲವಾದ್ರೆ ಮುಂದೊಂದು ದಿನ ಜನಗಳೇ ತಕ್ಕ ಪಾಠ ಕಲಿಸುತ್ತಾರೆ. ನೂತನ ಪುರಸಭೆ ಮುಖ್ಯಾಧಿಕಾರಿಯಾದ ರಮೇಶ್ ಅವರು ಈಗಲಾದರೂ BSNL ಆಫೀಸ್ ಕಡೆಗೆ ತಮ್ಮ ಚಿತ್ತ ಹರಿಸಿ ಇಲ್ಲಿರುವ ಸಮಸ್ಯೆಯನ್ನ ಬಗೆಹರಿಸುವರೋ ಇಲ್ಲವೋ ಎಂದು ಸಾರ್ವಜನಿಕರಿಗೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಮ್ಮ ರಾಷ್ಟ್ರ ಕ್ರಾಂತಿ ವರದಿ ಕಂಡ ಮೇಲಾದರೂ ಪುರಸಭೆ ಚೀಫ್ ಆಫೀಸರ್ BSNL ಆಫೀಸಿನತ್ತ ಗಮನ ಹರಿಸಿ ಸ್ವಚ್ಛತೆಗೆ ಮುಂದಾಗುವರೋ ಇಲ್ಲವೋ ಎನ್ನುವುದನ್ನ ಕಾಯ್ದು ನೋಡೋಣ. ವರದಿ SV ಸಂಕನಗೌಡರ್, ರಾಷ್ಟ್ರ ಕ್ರಾಂತಿ ನ್ಯೂಸ್, ರೋಣ.